ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಮೊದಲ ಪತ್ರಿಕೆಯಾಗಿರುವಂತಹ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಅಪರಾಧದ ಕುರಿತು ಚರ್ಚಿಸ್ತಾ ಇದ್ದೇವೆ. ಅಪರಾಧದ ಕಾರಣಗಳಲ್ಲಿ ಭೌತಿಕ ಮತ್ತು ಭೌಗೋಳಿಕ ಕಾರಣಗಳು, ಜೈವಿಕ ಕಾರಣಗಳು, ಆನುವಂಶೀಯತೆಯ ಪಾತ್ರ, ಅಪರಾಧದಲ್ಲಿ ಆನುವಂಶೀಯತೆಯ ಪಾತ್ರ, ರಸಗ್ರಂಥಿಗಳ ಪ್ರಭಾವ, ಮಾನಸಿಕ ಮತ್ತು ಮನೋವೈಜ್ಞಾನಿಕ ಕಾರಣಗಳ ಕುರಿತು ಈ ಮೊದಲಿನ ಅವಧಿಯಲ್ಲಿ ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅಪರಾಧಕ್ಕೆ ಕಾರಣವಾಗಿರುವ ಇನ್ನುಳಿದ ಅಂಶಗಳನ್ನು ಚರ್ಚಿಸೋಣ. Dear students, welcome to Sociology class. We are discussing about the first paper, Social Problems in India. Among this paper, second unit, we are discussing crime. The causes of crime. Already we discussed some causes like physical or geographical factors of crime, biological factors, role of hereditary factors, glandular factors, and mental and psychological causes. Today we will discuss remaining causes of crime. ಮುಂದಿನದು ಸಾಮಾಜಿಕ ಕಾರಣಗಳು. ಅಪರಾಧಕ್ಕೆ ಕೆಲವೊಂದು ಸಾಮಾಜಿಕ ಸಂಗತಿಗಳು ಕೂಡ ಕಾರಣವಾಗಿರುವಂಥದ್ದನ್ನು ಕಾಣ್ತೀವಿ. ಅಪರಾಧಗಳು ಸಂಭವಿಸುವಿಕೆಯ ಮೇಲೆ ಕುಟುಂಬದಲ್ಲಿನ ಸ್ಥಿತಿಗತಿಗಳು, ಕುಟುಂಬದೊಳಗಡೆ ಏರ್ಪಡುವಂಥ ಸಂಘರ್ಷಗಳು, ಕುಟುಂಬದ ವಿಘಟನೆ, ಹಾಗೆ ಕುಟುಂಬದ ಗಾತ್ರ, ಇವುಗಳು ಅಪರಾಧಗಳ ಸಂಭವಿಸುವುದಕ್ಕೆ ಕಾರಣವಾಗಿರುವಂಥದ್ದನ್ನು ಕಾಣ್ತೀವಿ. ಹಾಗೆ ಮಗುವಿನ ಜನನದ ಕ್ರಮಾಂಕ, ಮಕ್ಕಳು ಜನಿಸುವ ಮಧ್ಯದ ಅವಧಿಯೂ ಕೂಡ ಇಲ್ಲಿ ಅಪರಾಧಕ್ಕೆ ಒಂದು ಕಾರಣವಾಗಿರುವಂಥದ್ದನ್ನು ಕಾಣ್ತೀವಿ. ಪಾಲಕರ ಮತ್ತು ಮಕ್ಕಳ ನಡುವಿನ ಸಂಬಂಧವೂ ಕೂಡ ಒಂದು ಸಾಮಾಜಿಕ ಕಾರಣವೇ. ತಂದೆ ಮಕ್ಕಳ ನಡುವೆ ಅಥವಾ ಪಾಲಕರ ನಡುವೆ ಸಂಬಂಧಗಳು ಪಾಲಕರ ಮತ್ತು ಮಕ್ಕಳ ಸಂಬಂಧಗಳ ನಡುವೆ ಉಂಟಾದ ಒಡಕು, ಅವರನ್ನು ಸರಿಯಾದ ರೀತಿಯಲ್ಲಿ ಬೆಳೆಸದೇ ಇರುವಂಥದ್ದು ಅಥವಾ ಪಾಲನೆ ಪೋಷಣೆ ಮಾಡದೇ ಇರುವಂಥದ್ದು ಕೂಡ ಮಕ್ಕಳು ಬಾಲಾಪರಾಧಿಗಳಾಗುವುದಕ್ಕೆ ಕಾರಣ ಆಗಿರುವಂಥದ್ದು. ಮಕ್ಕಳ ಮೇಲೆ ಪಾಲಕರ ನಿಯಂತ್ರಣ ಇಲ್ಲದೇ ಇರುವಂಥದ್ದು ಕೂಡ ಅಪರಾಧಕ್ಕೆ ಕಾರಣವಾಗಿರುವಂಥದ್ದು. ಸಾಮಾಜಿಕ ನಿಯಂತ್ರಣದ ಸಾಧನಗಳಾದ ಲೋಕಾಚಾರಗಳು, ನೈತಿಕ ನಿಯಮಗಳು, ಸಂಪ್ರದಾಯ, ಪದ್ಧತಿ, ಕಾನೂನುದಂಥವುಗಳು ವೈಫಲ್ಯಕ್ಕೆ ಒಳಗಾದಾಗ ಅವು ಅಪರಾಧಕ್ಕೆ ಕಾರಣವಾಗುತ್ತವೆ. ಸಮಾಜದಲ್ಲಿ ಮಕ್ಕಳು ಅಥವಾ ವಯಸ್ಕರು ತಾವು ಹೊಂದಿರುವಂಥ ಸಹವಾಸ ದೋಷವೂ ಕೂಡ ಅವರನ್ನು ಅಪರಾಧಕ್ಕೆ ಒಳಗಾಗುವಂತೆ, ಕೆಟ್ಟ ಹವ್ಯಾಸಗಳಿಗೆ ಒಳಪಡುವಂತೆ ಮಾಡುತ್ತವೆ. ಹಾಗೆ ಸಮುದಾಯದ ಪರಿಸರ, ವ್ಯಕ್ತಿ ಬೆಳೆದು ಬರುತ್ತಿರುವಂಥ ಅಥವಾ ಬದುಕಿರುವ ಪರಿಸರ, ಅದು ಅಪರಾಧಕ್ಕೆ ಕಾರಣೀಕರ್ತ ಆಗಿರುವಂಥದ್ದು. ಉದಾಹರಣೆಗೆ ಕೊಳಚೆ ಪರಿಸರ ಅಥವಾ ಪ್ರದೇಶ ಹೆಚ್ಚು ಕಡಿಮೆ
ಅಪರಾಧವನ್ನು ಪ್ರೋತ್ಸಾಹಿಸುವಂಥ ಒಂದು ಪರಿಸರ ಆಗಿರ್ತದೆ. ಹಾಗೆ ಮನೋರಂಜನಾ ಸೌಲಭ್ಯಗಳ ಲಭ್ಯತೆ. ಸೊ ಎಲ್ಲಿ ಮನೋರಂಜನಾ ಸೌಲಭ್ಯಗಳು ಅಲಭ್ಯತೆಯಿಂದ ಕೂಡಿರ್ತಾವ, ದೊರೆಯದೇ ಹೋದಾಗ ವ್ಯಕ್ತಿ ಮಾನಸಿಕತೆಗೆ ಒಳಪಡುವಂಥದ್ದನ್ನು ಕಾಣ್ತೀವಿ. ಅದೇ ಮನೋರಂಜನಾ ಸೌಲಭ್ಯಗಳ ಲಭ್ಯತೆ ಅತಿಯಾದಾಗಲೂ ಕೂಡ ವ್ಯಕ್ತಿ ವಿಕೃತ ರೂಪಕ್ಕೆ ಒಳಗಾಗುವಂಥದ್ದನ್ನು ಅಥವಾ ಅಪರಾಧ ಚಟುವಟಿಕೆಗಳಿಗೆ ಒಳಗಾಗುವಂಥದ್ದನ್ನು ಕಾಣ್ತೀವಿ. ಈ ಮೊದಲಾದ ಎಲ್ಲ ಪಾರಸರಿಕ ಅಥವಾ ಸಾಮಾಜಿಕ ಅಂಶಗಳ ಪ್ರಭಾವದಿಂದಾಗಿ ವ್ಯಕ್ತಿ ಅಪರಾಧ ಎಸಗುವಂಥದ್ದನ್ನು ಕಾಣ್ತೀವಿ. 34% ಅಪರಾಧಿಗಳು ಭಗ್ನ ಕುಟುಂಬಗಳಿಂದಲೇ ಬಂದವರಾಗಿರುತ್ತಾರೆ ಅಥವಾ ಒಡೆದ ಕುಟುಂಬಗಳಿಂದಲೇ ಬಂದವರಾಗಿರುತ್ತಾರೆ. ಬಹುಸಂಖ್ಯಾತರು ಕೊಲೆ ಅಥವಾ ವೇಶ್ಯಾವಾಟಿಕೆಯಂತಹ ಕೆಲವೊಂದು ಮೋಸಗಾರದಂಥ ಚಟುವಟಿಕೆಗಳಲ್ಲಿ ತೊಡಗಿದಂಥವರು ಇಂತಹ ಒಡೆದ ಕುಟುಂಬಗಳಿಂದ, ಸರಿಯಾದ ನಿಯಂತ್ರಣ ಇಲ್ಲದೇ ಇರುವಂತಹ ಮೊದಲಾದ ಸಾಮಾಜಿಕ ಪರಿಸ್ಥಿತಿಗಳ ಕಾರಣದಿಂದಾಗಿಯೇ ಅಪರಾಧಿಗಳಾಗಿರುತ್ತಾರೆ. Dear students, another one cause for crime, they are social causes. Here, the conditions of the family, the size of the family, the gap in between birth of child, the relationship in between parents and children, control of parents on children, the failure of social controlling means, our friendship, community environment, availability of recreational means, these all social aspects always impact on crime. For example, here is 34% of the children are jewel and delinquents. They are came from broken families. Here the broken family conditions or broken families always motivate to commit the crime or destroy the norms of the society. ಇನ್ನೊಂದು ಸಾಮಾಜಿಕ ನಿಯಂತ್ರಣ ಸಾಧನಗಳಲ್ಲಿನ ವೈಫಲ್ಯತೆ. ಸೊ ಸಮಾಜವನ್ನು ನಿಯಂತ್ರಿಸುವಂಥ ಸಾಧನಗಳನ್ನು ನಾವು ಎರಡು ರೀತಿಯಾಗಿ ವರ್ಗೀಕರಿಸ್ತೇವೆ. ಅನೌಪಚಾರಿಕ ಸಾಧನಗಳು ಮತ್ತು ಔಪಚಾರಿಕ ಸಾಧನಗಳು ಅಂತ. ಸಮಾಜವನ್ನು, ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸುವಲ್ಲಿ ಅನೌಪಚಾರಿಕ ಸಾಧನಗಳಾದ ಲೋಕಾಚಾರಗಳು, ಪದ್ಧತಿಗಳು, ನೈತಿಕ ನಿಯಮಗಳು, ಸಂಪ್ರದಾಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಒಂದು ವೇಳೆ ತಮ್ಮ ಪಾತ್ರವನ್ನು ಅಥವಾ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದೇ ಹೋದಾಗ ಅನೌಪಚಾರಿಕ ನಿಯಂತ್ರಣದ ಸಾಧನಗಳು ವಿಫಲತೆಗೆ ಒಳಗಾದಾಗ ಆ ಸಮಾಜದಲ್ಲಿನ ಜನರ ವರ್ತನೆಗಳನ್ನು, ಅವರು ಮಾಡುವ ಚಟುವಟಿಕೆಗಳನ್ನು ಅಥವಾ ಇಡೀ ಸಮಾಜವನ್ನು ನಿಯಂತ್ರಿಸುವಲ್ಲಿ ವಿಫಲತೆಗೆ ಒಳಪಟ್ಟಾಗ ಅವರಿಂದ ನಿಯಮಗಳ ಉಲ್ಲಂಘನೆ ಅಥವಾ ಅಪರಾಧದಂತಹ ಚಟುವಟಿಕೆಗಳು ಏರ್ಪಡುವುದು ಸರ್ವೇ ಸಾಮಾನ್ಯ. ಇನ್ನೊಂದೆಡೆ ಔಪಚಾರಿಕ ಸಾಧನಗಳಾದ ಕಾನೂನು, ಶಿಕ್ಷಣ, ಸೈನ್ಯ, ಪೊಲೀಸ್, ನ್ಯಾಯಾಲಯದಂಥವುಗಳು ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸುವಲ್ಲಿ ವಿಫಲವಾದಾಗ, ಸಮಾಜವನ್ನು ಅಥವಾ ಜನರ ವರ್ತನೆಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾದಾಗ ಆವಾಗ ಅಪರಾಧದ ಪ್ರಕರಣಗಳು ಹೆಚ್ಚುತ್ತವೆ. ಈ ಥರ ಸಾಮಾಜಿಕ ನಿಯಂತ್ರಣದ ಸಾಧನಗಳು ವೈಫಲ್ಯತೆಗೆ ಒಳಪಡಲಿಕ್ಕೆ ಕಾರಣಗಳೇನೆಂದರೆ ಅತಿಯಾದ ಜನಸಂಖ್ಯೆ ನಿರಂತರವಾಗಿ ಬೆಳೀತಾ ಹೋದಾಗ ಸಾಮಾಜಿಕ ನಿಯಂತ್ರಣದ ಸಾಧನಗಳು ವಿಫಲತೆಗೆ ಒಳಪಡುತ್ತವೆ. ಹಾಗೆ ನಗರ ಸಮುದಾಯದಂಥವುಗಳಲ್ಲಿ ಮಾಧ್ಯಮಿಕ ಸಂಬಂಧಗಳು ಹೆಚ್ಚು ಪ್ರಾಬಲ್ಯವನ್ನು ಪಡೆದುಕೊಂಡು ಪ್ರಾಥಮಿಕ ಸಂಬಂಧಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಾಗ
ಅಲ್ಲಿ ಸಾಮಾಜಿಕ ನಿಯಂತ್ರಣದ ಸಾಧನಗಳು ವಿಫಲಗೊಳ್ಳುತ್ತವೆ. ಯಾವಾಗ ಸಾಮಾಜಿಕ ನಿಯಂತ್ರಣದ ಸಾಧನಗಳು ವೈಫಲ್ಯತೆಗೆ ಒಳಪಡುತ್ತವೆಯೋ ಆವಾಗ ಅಪರಾಧದ ಪ್ರಕರಣಗಳು ಹೆಚ್ಚುತ್ತವೆ. Another one cause of crime is that failure of the agencies of social control. The agencies of social control we classified into two types: informal agencies of social control and formal agencies of social control. Among informal agencies of social control, here folkways, customs, traditions, morals, they always played most important role in the control of human behavior as well as society. If the informal means of social control are fails to manage or control the behaviors of members of the society or to control the society, the number of crimes always increased in the society. The another side, the formal means of social control like education, law, judiciary, police, army, they are also played most important role in the control of human behavior as well as society. If the formal agencies of control also fails to control the society, they are also victim of the increase the number of crime. And especially for the failure of the agencies of social control because of overpopulation or population explosion. If the population increased, the means of social control they are fails. And especially in urban society, the secondary relationships are taking dominancy, and day by day primary relationships are losing. When the primary relationships are losing, automatically they may affect on the crime. And when the primary relationships are dominance, they can't control the behavior of the person or the mistakes or what the crime committed by the person. ಇನ್ನೊಂದು ದೋಷಪೂರಿತವಾಗಿರುವಂಥ ಶಿಕ್ಷಣ. ಶಿಕ್ಷಣ ಸಮಾಜ ಅಥವಾ ವ್ಯಕ್ತಿಯನ್ನು ನಿರ್ಮಾಣ ಮಾಡುವಂಥ ಪ್ರಮುಖ ಸಾಧನವಾಗಿದ್ದು, ಶಿಕ್ಷಣ ಚಾರಿತ್ರ್ಯವನ್ನು ಹಾಗೆ ಗುಣವನ್ನು ರೂಪಿಸುವಂಥ ಪ್ರಮುಖ ಸಾಧನವೂ ಹೌದು. ಈ ಥರ ಒಂದು ವ್ಯವಸ್ಥೆಯನ್ನು ನಿರ್ಮಿಸುವ, ವ್ಯಕ್ತಿಯನ್ನು ರೂಪಿಸುವಂಥ ಶಿಕ್ಷಣ ದೋಷಪೂರಿತವಾಗಿದ್ದರೆ ಅದು ಅಪರಾಧಗಳಿಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಇಂದಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಯು ಅಪರಾಧಗಳು ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ. ಇವತ್ತಿನ ಶಿಕ್ಷಣ ಚಾರಿತ್ರ್ಯವನ್ನು ರೂಪಿಸುವಲ್ಲಿ ವಿಫಲವಾಗಿದೆ. ಇವತ್ತಿನ ಶಿಕ್ಷಣ ಕೇವಲ ವ್ಯಕ್ತಿಗೆ ಬೇಕಾಗಿರುವಂಥ ಜ್ಞಾನವನ್ನು, ಪ್ರತಿಭೆಯನ್ನು, ಕೌಶಲ್ಯವನ್ನು ಕಲ್ಪಿಸಿಕೊಡುತ್ತಿದೆ ಹೊರತು ಚಾರಿತ್ರ್ಯವನ್ನು ರೂಪಿಸುವಲ್ಲಿ ವಿಫಲವಾಗಿದೆ. ಇಂದು ಸುಶಿಕ್ಷಿತರಿಂದಲೇ ಎಷ್ಟೋ ಅಪರಾಧ ಚಟುವಟಿಕೆಗಳು ಏರ್ಪಡುತ್ತಿವೆ. ಉದಾಹರಣೆಗೆ ಭ್ರಷ್ಟಾಚಾರದಂತಹ, ವರದಕ್ಷಿಣೆಯಂತಹ, ಕೊಲೆ ಮೋಸದಂತಹ ಚಟುವಟಿಕೆಗಳು ಸುಶಿಕ್ಷಿತರಿಂದಲೇ ಏರ್ಪಡುತ್ತಿವೆ. ಧಾರ್ಮಿಕ ಸಂಕುಚಿತವಾದವನ್ನು ಅತಿಯಾದ ಶಿಕ್ಷಣ ಪಡೆದುಕೊಂಡವರಿಂದಲೇ ಬೆಳೆದು ಬರುತ್ತಿದೆ. ಇಂದು ಎಷ್ಟೋ ಮೌಲ್ಯಗಳು ಪತನಕ್ಕೆ ಒಳಪಡುತ್ತಿರುವುದು ಇಂದಿನ ದೋಷಪೂರಿತ ಶಿಕ್ಷಣದಿಂದಾಗಿಯೇ. ಈ ಥರ ದೋಷಪೂರಿತ ಶಿಕ್ಷಣದಿಂದಾಗಿಯೇ ಇಂದು ಅಪರಾಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲಿದೆ. Dear students, another one cause of crime is defective education. Education is an mean or instrument which develop the personality, which create a systematic society.
but modern education system fails to provide build a good personality and create an well society. Nowadays, modern education also fails to create our nature or character. And educated peoples also nowadays involved in criminal activities just like corruption, terrorism, murder, rape, cheating. So maximum in these all activities, the all the people are almost all educated. And education nowadays, modern education developing communalism, and also nowadays education fails to maintain good social values. Because of defective education, nowadays a number of crimes day by day increasing. ಇನ್ನೊಂದು ಆರ್ಥಿಕ ಕಾರಣಗಳು. ಅಪರಾಧಕ್ಕೆ ಆರ್ಥಿಕತೆಯೂ ಕೂಡ ಒಂದು ಪ್ರಮುಖ ಕಾರಣವಾಗಿದೆ. ಸಮಾಜದಲ್ಲಿನ ಬಡತನ, ನಿರುದ್ಯೋಗ, ನಗರೀಕರಣ, ಆರ್ಥಿಕ ವ್ಯವಸ್ಥೆಯಲ್ಲಾಗುವಂಥ ಏರಿಳಿತಗಳು ಅಪರಾಧಗಳಿಗೆ ಕಾರಣವಾಗುತ್ತವೆ. ಸರಿಯಾದ ಆರ್ಥಿಕ ನಿರ್ವಹಣೆ ಇಲ್ಲದೆ ಹೋದಾಗ, ಸಮರ್ಪಕ ಸಂಪನ್ಮೂಲಗಳ ಹಂಚಿಕೆ ಇಲ್ಲದೆ ಹೋದಾಗ, ಆರ್ಥಿಕ ಅಸಮತೋಲನ ಉಂಟಾದಾಗ ಅದು ಬಡತನ, ನಿರುದ್ಯೋಗ, ನಗರೀಕರಣದಂತಹ ಎಷ್ಟೋ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಇಂತಹ ಸಮಸ್ಯೆಗೆ ಒಳಪಟ್ಟಂಥವರು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಸರ್ವೇ ಸಾಮಾನ್ಯ. ಉದಾಹರಣೆಗೆ 1917ರಿಂದ 27ರ ಕಾಲಾವಧಿಯಲ್ಲಿ ಗೋಧಿ ಬೆಲೆ ಏರಿಕೆ ಉಂಟಾದ್ದರಿಂದ ಅದು ಕಳ್ಳತನಕ್ಕೆ ಒಳಪಟ್ಟದ್ದನ್ನು ಕಾಣ್ತೀವಿ. ಅಂದರೆ ಕಳ್ಳತನ ಪ್ರಕರಣವನ್ನು ಹೆಚ್ಚಿಗೆಯಾಗಲಿಕ್ಕೆ ಕಾರಣ ಆದದ್ದೇ ಈ ಗೋಧಿ ಬೆಲೆಯಲ್ಲಿ ಆಗಿರುವಂಥ ಏರಿಕೆ. ಈ ಥರ ಆರ್ಥಿಕ ವ್ಯವಸ್ಥೆಯಲ್ಲಾಗಿರುವಂಥ ಈ ಏರಿಳಿತಗಳು ಅವು ಕಳ್ಳತನ, ಮೋಸ, ಕೊಲೆ, ಭ್ರಷ್ಟಾಚಾರದಂತಹ ಅಪರಾಧಗಳ ಎಸಗುವಿಕೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಇಂದಿನ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದು ಸಮೂಹವನ್ನು ಅಥವಾ ಸಮಾಜವನ್ನು ಶೋಷಿಸ್ತಾ ಇರುವಂಥದ್ದು ಕೂಡ ಅಪರಾಧಗಳ ಎಸಗುವಿಕೆ ಕಾರಣ ಆಗ್ತಾ ಇದೆ. ಬೊಂಗರ್ ಅವರು ಹೇಳಿದಂತೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಸೃಷ್ಟಿಸಿದ ಆರ್ಥಿಕ ಒತ್ತಡವು ಅಪರಾಧಕ್ಕೆ ಮೂಲ ಕಾರಣ ಅಂತ. ಇಂದಿನ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದು ಆರ್ಥಿಕ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ದುಡಿಯುವ ಶ್ರಮಿಕ ವರ್ಗದ ಮೇಲೆ ಒಂದು ಒತ್ತಡವನ್ನು ಹಾಕ್ತಾ ಇದೆ. ಆ ಕಾರಣಕ್ಕಾಗಿ ಅದು ಅಪರಾಧಕ್ಕೆ ಕಾರಣ ಆಗ್ತಾ ಇದೆ. ಅತ್ಯಧಿಕ ಅಪರಾಧಗಳು ಉತ್ಪಾದನಾ ಸಾಧನಗಳನ್ನು ಹೊಂದಿರದ ಬಡ ಕುಟುಂಬಗಳಿಂದೇ ಬಂದವರಾಗಿರುತ್ತಾರೆ. ಅಂದರೆ ಹೆಚ್ಚು ಕಡಿಮೆ ಅಪರಾಧಿಗಳು ಯಾರಾಗಿದ್ದಾರೆ ಅಂತಂದರೆ, ಯಾರು ಒಂದು ತಮ್ಮದೇ ಆಗಿರುವಂಥ ಉತ್ಪಾದನಾ ಸಾಧನಗಳನ್ನು ಹೊಂದದೇ ಇರುವಂಥವರು, ಆದಾಯದ ಮೂಲವನ್ನು ಹೊಂದದೇ ಇರುವಂತಹ ಬಡ ಕುಟುಂಬಗಳಿಂದ ಬಂದಿರುವವರಿಂದ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತವೆ ಅನ್ನುವಂಥದ್ದನ್ನು ನೋಡಿದಾಗ ಅಪರಾಧಕ್ಕೆ ಆರ್ಥಿಕತೆಯೂ ಕೂಡ ಒಂದು ಪ್ರಮುಖ ಕಾರಣವಾಗಿದೆ. Another one cause of crime is that economy. So economy also is an cause to crime. Here poverty, unemployment, urbanization, variation in economic systems they are also cause to increase the number of crime in society. So when price rate of wheat increased in 1970-27, it may cause to thief. So here this type of cheating, murder and other criminal activities increased because of when the variation takes place in economic system. According to Bongar, he said that here the economic pressure is the main
cause to crime which is created by capitalist economic system. Nowadays capitalistic economic system always forced on working class to work more, and to get, they always capitalists wanted to get more profit, but it affect on human source, and day by days the crimes also increased. And those who are came from poor family, they did not have any productive instruments, they are maximum criminals, they may involved in criminal activities. ಹಾಗೆ ರಾಜಕೀಯ ಕಾರಣಗಳನ್ನು ಕೂಡ ಅಪರಾಧಕ್ಕೆ ಕಾರಣವನ್ನಾಗಿ ಕಾಣ್ತೀವಿ. ಸರಿಯಾದ ರಾಜಕೀಯ ರಚನೆ, ಆಡಳಿತ ವ್ಯವಸ್ಥೆ ಇಲ್ಲದೆ ಹೋದಾಗ, ಸರಿಯಾದ ಕಾನೂನುಗಳನ್ನು ಅನುಷ್ಠಾನಕ್ಕೆ ತರದೇ ಇರುವಂಥ ರಾಜಕೀಯ ಸಂಘಟನೆಗಳು ಅಥವಾ ಪಕ್ಷಗಳು ಇಲ್ಲದೆ ಹೋದಾಗ, ಸರಿಯಾದ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾದಾಗ, ಆಡಳಿತ ಅವ್ಯವಸ್ಥೆಗೆ ಒಳಗಾದಾಗ, ರಾಜಕಾರಣಿಗಳು ಭೂಗತ ದೊರೆಗಳಂತೆ ವರ್ತಿಸಲು ಪ್ರಾರಂಭಿಸಿದಾಗ, ಮತದಾನ ಮಾರಾಟಕ್ಕೆ ಒಳಪಟ್ಟರೆ, ಭ್ರಷ್ಟಾಚಾರ, ತೆರಿಗೆ ವಂಚನೆ, ಅಧಿಕಾರದ ದುರುಪಯೋಗದಂತಹ ಎಷ್ಟೋ ಸಂಗತಿಗಳು ರಾಜಕೀಯವಾಗಿಯೂ ಕೂಡ ಅಪರಾಧಗಳನ್ನು ಪ್ರೇರೇಪಿಸುತ್ತಿವೆ, ರಾಜಕೀಯವಾಗಿಯೂ ಕೂಡ ಅಪರಾಧಗಳು ಏರ್ಪಡುತ್ತಿವೆ ಅನ್ನುವಂಥದ್ದನ್ನು ಇವುಗಳ ಮೂಲಕ ಕಾಣುತ್ತೇವೆ. ದಿ ಪೊಲಿಟಿಕಲ್ ಕಾಸಸ್ ಆಲ್ಸೋ cause to crime. Here the structure of politic system or the creation of political system, they are fails to implement good laws, and they are fails to provide justice. If administration comes under destroying, and politicians, they are became criminals when they started to purchase the vote, and when they involve in corruption, and when they misuse of their power, these may all are victims of crime. And here political system or activities also the main causes for crime. ಹಾಗೆ ಕೊನೆಯದಾಗಿ ಧಾರ್ಮಿಕ ಮತ್ತು ಇತರ ಕಾರಣಗಳು ಅಂತ. ಈ ಮೇಲಿನ ಕಾರಣಗಳಷ್ಟೇ ಅಲ್ಲದೆ ಇಲ್ಲಿ ಧರ್ಮ ಮತ್ತು ಧಾರ್ಮಿಕವಾಗಿರುವಂಥ ಚಟುವಟಿಕೆಗಳು ಕೂಡ ಅಪರಾಧಕ್ಕೆ ಕಾರಣಗಳಾಗಿವೆ. ಜನರಲ್ಲಿನ ಅತಿಯಾದ ಮತಾಂಧತೆ, ಸಂಕುಚಿತ ಮನೋಭಾವನೆ, ಭಯೋತ್ಪಾದನೆ, ಉಗ್ರಗಾಮಿ, ಕೋಮುವಾದದಂತಹ ಎಷ್ಟೋ ದಂಗೆ ಅಪರಾಧಗಳು ಏರ್ಪಡುವುದಕ್ಕೆ ಅವು ಅವಕಾಶವನ್ನು ಕಲ್ಪಿಸಿಕೊಡುತ್ತಿವೆ. ಅಷ್ಟೇ ಅಲ್ಲದೆ ಅಪರಾಧಗಳು ಸಂಭವಿಸುವುದಕ್ಕೆ ಇನ್ನುಳಿದ ಅಂಶಗಳನ್ನು ನೋಡೋದಾದರೆ, ಉಗ್ರಗಾಮಿ ಭಯೋತ್ಪಾದನೆಯಂಥವುಗಳು ತಮ್ಮ ಪ್ರತಿಷ್ಠೆಗೋಸ್ಕರವಾಗಿ, ತಮ್ಮ ಧರ್ಮದ ಪ್ರಚಾರಗೋಸ್ಕರವಾಗಿ ಇವು ಇಂದು ಸಮಾಜದಲ್ಲಿ ಏರ್ಪಡುತ್ತಾ ಇರುವುದರಿಂದ ಆ ಚಟುವಟಿಕೆಗಳಲ್ಲಿ ತೊಡಗಿದವರಿಂದು ಅಪರಾಧಿಗಳಾಗಿ ಹೊರಹೊಮ್ಮುತ್ತಿದ್ದಾರೆ. ರಿಲಿಜಿಯಸ್ ಆ್ಯಂಡ್ ಅದರ್ ಕಾಸಸ್ ಆಲ್ಸೋ causes to crime. Here over dependency on religion, over practice of religion, crude minded, they always support to terrorism and extremism, they may cause to increase the number of crime. So these all are the some causes of crime. ಇವು ಅಪರಾಧಕ್ಕೆ ಕಾರಣಗಳನ್ನಾಗಿ ಕಾಣ್ತೀವಿ. ಸೊ ಮುಂದಿನ ಅವಧಿಯಲ್ಲಿ ಅಪರಾಧದ ಪರಿಣಾಮಗಳ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.